ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಕೃಪಾ. ಯಾರೋ ಒಂದು ಅಂದರೆ ವಯಸ್ಸಾದವರು ತುಂಬ ಫೋನ್ ಮಾಡಿ ಇದ್ರು, ಮೇಡಮ್ ಮಗನ ತುಂಬ ಕಷ್ಟಪಟ್ಟು ಸಾಕಿದ್ದೀನಿ, ಅವನಿವತ್ತು ನನ್ನಿಂದ ಬೇರೆ ಹೊಟ್ಟೋಗ್ಬಿಟ್ಟಿದ್ದಾನೆ, ₹1 ನನಗೆ ಕೊಡ್ತಾ ಇಲ್ಲ, ಏನು ಮಾಡಬೇಕು ಇದಕ್ಕೆ ಪರಿಹಾರ ಅಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಇದ್ರು. ಅದು ನನಗೆ ತುಂಬ ಮನಸ್ಸಿಗೆ ತುಂಬ ಬೇಜಾರಾಯಿತು. ಯಾಕಂದರೆ ಪ್ರತಿಯೊಂದು ಪೇರೆಂಟ್ಸು ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಅವರ ಮಾತನ್ನು ಧಿಕ್ಕರಿಸಿ ಹೋಗುವಂಥದ್ದು ಅಥವಾ ಸಂಬಳವನ್ನು ತಗೊಂಡು ನಾವು ಚೆನ್ನಾಗಿ ನೋಡ್ಕೊಳ್ಳದೆ ಇರುವಂತಹ ಪರಿಸ್ಥಿತಿ ಪ್ರತಿಯೊಬ್ಬರು ಮನೆಯಲ್ಲೂ ಇದೆ. ದಯವಿಟ್ಟು ಹೇಳ್ತೀನಿ, ಪ್ರತಿಯೊಂದು ಪೋಷಕರನ್ನು ಜೊತೆಗೆ ನಮ್ಮ ಅತ್ತೆ ಮಾವದಿರನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಜೊತೆಗೆ ನಮ್ಮ ಪ್ರೀತಿ. ಈ ಎಲ್ಲವನ್ನು ನಾವು ಪ್ರೀತಿಯಿಂದನೇ ನಾವು ಮಾಡಬೇಕು. ಈ ವಿಡಿಯೋ ಅವ್ರಿಗಾಗಿ ನಾನು ಮಾಡ್ತಾ ಇದ್ದೀನಿ. ಅವರು ತಕ್ಷಣಕ್ಕೆ ಪರಿಹಾರ ಹೇಳಿ ಅಂತಂದರು. ನಾನೇನೋ ಬೇರೆ ಕೆಲಸ ಮಾಡ್ತಾಯಿದ್ದೆ, ಆಗ ನನಗೆ ಹೇಳಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಹೇಳಿದ್ದೆ ಅವರಿಗೆ ಈ ಪರಿಹಾರವನ್ನು ನಾನು ಹೇಳ್ತೀನಿ ಅಂತಂತ. ಇದು ತಂದೆ ತಾಯಿಂದಿರನ್ನ ಬಿಟ್ಟು ಹೋದಂತಹ ಮಕ್ಕಳು ಮಾಡ್ಬೋದು. ಈಗ ಕೆಲವೊಂದೊಂದು ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಟ್ಟು ಮಕ್ಕಳು ಸಮೇತ ಏನು ಮಾಡ್ತಾರೆ, ಕೋಪ ಮಾಡಿಕೊಂಡು ತಂದೆ ತಾಯಿಯಿಂದ ಬಿಟ್ಟು ಹೊರಟೋಗ್ತಾರೆ. ಅವರಿಗೆ ಮತ್ತೆ ಮನಸ್ಸಲ್ಲಿರುತ್ತೆ, ನನ್ನ ತಂದೆ ತಾಯಿಂದಿರು ನಾನು ನನ್ನ ತಂದೆ ತಾಯಿಂದಿರು ಒಂದಾಗಬೇಕು ಅಂತ. ಕೆಲವ್ರ ಮನೇಲಿ ಏನಾಗುತ್ತೆ, ಅತ್ತೆ ಸೊಸೆಯಿಂದ ಮಗ ಸೊಸೆಯರು ಬೇರೆ ಆಗಿರ್ತಾರೆ. ಅಂತಹ ಸಂದರ್ಭದಲ್ಲೂ ಈ ಪರಿಹಾರವನ್ನು ಮಾಡ್ಕೋಬೋದು. ಮತ್ತು ಬಂದು ಅಣ್ಣ ತಂಗಿ ತುಂಬ ಚೆನ್ನಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಯಾರೋ ಬೇರೆಯವರ ಮಾತು ಕೇಳಿಕೊಂಡು ಈ ಥರ ಒಂದು ಇಬ್ಬಾಗ ಆಗಿರ್ತಾರೆ, ಅವರು ಸಮೇತ ಈ ಪರಿಹಾರವನ್ನು ಮಾಡ್ಕೋಬೋದು. ಅಥವಾ ಅಕ್ಕ ತಮ್ಮ ಅಂತ ಏನು ಹೇಳ್ತಾರೆ, ಅವರು ಸಮೇತ ಈ ಪರಿಹಾರವನ್ನು ಮಾಡ್ಕೋಬೋದು. ದಯವಿಟ್ಟು ಹೇಳೋದನ್ನ ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ಪರಿಹಾರಗಳನ್ನ ಮಾಡಬೇಕಾಗೋದು. ಯಾಕಂದರೆ ಪ್ರತಿಯೊಂದು ರೆಮಿಡೀಸ್ ಅಂತ ಏನು ಹೇಳ್ತೀವಿ, ನಾನು ಇದನ್ನೆಲ್ಲ ಕ್ಲಾಸಲ್ಲಿ ಕೊಟ್ಟಾಗ ಹಲವಾರು ಜನ ನನ್ನ ಕ್ಲಾಸಿಗೆ ಬಂದವರು ಫೋನ್ ಮಾಡಿ ಹೇಳೋರು ಅಥವಾ ಮೆಸೇಜ್ ಮಾಡಿ ಹೇಳೋರು, ಮೇಡಮ್ ಈ ಪರಿಹಾರ ತುಂಬ ಚೆನ್ನಾಗಾಗಿದೆ ನಾವು ಕೊಟ್ಟಿರೋದು ಆ ಥರ ಎಲ್ಲ ಅಂತ. ಸೊ ಆ್ಯಕ್ಚುಲಿ ನಾನು ಇದನ್ನು ಕೊಡಬಾರ್ದು ಅಂತಿದ್ದೆ. ಬಟ್ ಏನಂತಂದರೆ ಕೆಲವರು ಆ ಥರ ಹೇಳ್ಕೊಂಡಾಗ ನನಗೂ ಮನಸ್ಸು ಒಂಥರ ನೋವಾಗುತ್ತೆ. ಹಾಗಾಗಿ ಈ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಪ್ರಿಯ ವೀಕ್ಷಕರಿಗೆ, ಏನು ಮಾಡಬೇಕು ಅಂತಂದರೆ ಸರಳವಾಗಿರುವಂಥದ್ದು, ಇದಕ್ಕೇನು ಅಂತಹ ಖರ್ಚು ಇಲ್ಲ. ಮಾಡೋಕ್ಕಿಂತ ಮುಂಚೆ ನಿಮ್ಮ ಕುಲದೇವರು, ಮನೆದೇವರು, ಇಷ್ಟ ದೇವರು ಅಂತ ಏನಿದೆ ಅವರೆಲ್ಲರನ್ನೂ ನೀವು ನೆನೆಸ್ಕೋಬೇಕಾಗುತ್ತೆ. ಜೊತೆಗೆ ಇದು ಬಂದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 to 7 ಒಳಗಡೆ ಮಾಡಿ, ಇಲ್ಲದಿದ್ದರೆ ಸಂಜೆ 6 to 8 ಒಳಗಡೆ ಮುಗಿಸ್ಕೋಬೇಕಾಗುತ್ತೆ. ಈಗ ಕೆಲಸಕ್ಕೆ ಹೋಗೋರು ಇರ್ತಾರೆ, ಅವರು ಬಂದು ಅಟ್ಲೀಸ್ಟ್ 7:30, 7 ಒಳಗಡೆಗೆಲ್ಲ ನೀವು ಮುಗಿಸ್ಕೋಬೋದು. ಏನು ಅಂದರೆ ಸಂಜೆನೂ ಸ್ನಾನ ಆಗಿರಬೇಕು. ಅಂದರೆ ಸಂಜೆ ಮಾಡುವಂಥವ್ರು, ಬೆಳಿಗ್ಗೆ ಮಾಡೋರು ಅಂತಾದರೆ ಬೆಳಿಗ್ಗೆನೂ ಸ್ನಾನ ಮಾಡಿಬಿಟ್ಟೇ ಮಾಡಬೇಕು. ಬೆಳಿಗ್ಗೆನೂ ಶುಚಿರ್ಭೂತರಾಗಿಯೇ ನೀವು ಮಾಡಬೇಕು. ಜೊತೆಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಲೇ ಮಾಡಬೇಕು. ಸಂಜೆ ಮಾಡೋರು ಸಂಜೆ ಏನು ಕುಡ್ದಿರ್ತೀರಿ, ಕಾಫಿ ಟೀ ಆ ಥರ ಇದ್ದಾಗ ಮಾತ್ರ ಮಾಡಿ. ಇಲ್ಲದಿದ್ದರೆ ನಾವು ತಿನ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಪರಿಹಾರ ಕೆಲಸ ಮಾಡಲ್ಲ. ಪ್ರಿಯ ವೀಕ್ಷಕರೇ, ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆನಂತರ ನೀವೇನು ಮಾಡಬೇಕು ಅಂದರೆ 2 ಲವಂಗವನ್ನು ತೊಗೊಂಬರಬೇಕು. ಅಂದರೆ ಅದಕ್ಕೆ ಅಂತಲೇ ಹೇಳ್ಬಿಟ್ಟು ಒಂದಷ್ಟು ಲವಂಗ ತೊಗೊಳ್ಳಿ, 100 ಗ್ರಾಮ 200 ಗ್ರಾಮ ಲವಂಗವನ್ನು ತಂದಿಟ್ಕೊಂಡ್ಬಿಟ್ಟು ನೀವು ದೇವ್ರ ಮನೇಲಿ ಒಂದು ಮಣ್ಣಿನ ಚಟ್ಟಿ ಅಥವಾ ಮಣ್ಣಿನ ಹಣತೆ ಅಥವಾ ಹಿತ್ತಾಳೆ ತಟ್ಟೆ ಅಂತ ನಾವೇನು ಹೇಳ್ತೀವಿ ಅದನ್ನು ಇಟ್ಕೊಳ್ಳಿ. ಅದರ ಜೊತೆಗೆ ಒಂದು ಸಣ್ಣ ಡಬ್ಬದಲ್ಲಿ ತುಪ್ಪವನ್ನು ಇಟ್ಕೊಳ್ಳಿ. ಆ ತುಪ್ಪವನ್ನು ಇಟ್ಕೊಂಡು ನೀವೇನು ಮಾಡಬೇಕು, 2 ಲವಂಗ, ಅದಕ್ಕೆ ಹೂವು ಇರಬೇಕು, ಜೊತೆಗೆ ಕಾಮು ಇರಬೇಕು. ಅಂತಹ ಒಂದು ಲವಂಗವನ್ನು ನೀವೇನು ಮಾಡಬೇಕು, ಶುದ್ಧವಾಗಿ ತುಪ್ಪದಲ್ಲಿ ನೆನೆಸ್ಬಿಟ್ಟು ಅದರೊಳಗಡೆಗೆ ಆ ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನ ಚಟ್ಟಿ ಅಥವಾ ಹಿತ್ತಾಳೆ ತಟ್ಟೆ ಅಂತ ನಾವೇನು ಹೇಳ್ತೀವಿ ಅದರೊಳಗಡೆಗೆ ಹಾಕ್ಬಿಟ್ಟು ನೀವು ಅದರ ಜೊತೆಗೆ ಸಣ್ಣದಾಗಿ ಒಂದು ಕರ್ಪೂರವನ್ನು ಹಾಕಬೇಕು. ಕರ್ಪೂರವು ಪೂರ್ತಿ ಏನಾಗಬೇಕು, ಅದನ್ನು ಅಂದರೆ ಬೆಂಕಿ ಪಟ್ಟಣ ಹಚ್ಚಬೇಕು. ಹಚ್ಚಿದ ನಂತರ ಆ ಕರ್ಪೂರದಲ್ಲಿ ಪೂರ್ತಿ ಹೋಗುತ್ತೆ, ಅದು ಉರಿ ಹೋಗುತ್ತೆ, ಚೆನ್ನಾಗಿ ಉರಿಯುತ್ತೆ ಆ ಲವಂಗ. ಉರಿದು ಹೋದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮಸಿ ಇರ್ತದೆ ನೋಡಿ, ಆ ಮಸಿಯನ್ನು ನೀವು ನಿತ್ಯವೂ ಧಾರಣೆ ಮಾಡ್ತಾ ಹೋಗಬೇಕು. ಎರಡನೇದಾಗಿ ಏನು ಮಾಡಬೇಕು ಅಂತಂದರೆ, ಅದೇ ರೀತಿ ಆ 2 ಲವಂಗಗಳನ್ನ 2 ಪೇಪರ್ ಮಾಡಿಕೊಡಿ. ಒಂದು ಪೇಪರಲ್ಲಿ ತಗೊಂಡು ಯಾವ ವ್ಯಕ್ತಿ ಅಂದರೆ ಗಂಡನ ಹೆಸರಾದರೆ ಗಂಡನ ಹೆಸರು ಬರೀರಿ, ಹೆಂಡತಿಯ ಹೆಸರಾದರೆ ಹೆಂಡತಿಯ ಹೆಸರು ಬರೀರಿ. ಅದೇ ರೀತಿ ಬರೆದು ಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ
ಆ ಲವಂಗ ಅಂದರೆ ಖಾಲಿ ಪೇಪರ್ ಇರ್ತದಲ್ಲ, ಆ ಖಾಲಿ ಪೇಪರ್ ಮೇಲೆ ವ್ಯಕ್ತಿಯ ಹೆಸರು ಬರಿಬೇಕು. ಅದರೊಳಗೆ 2 ಲವಂಗವನ್ನು ಹಾಕಬೇಕು. ಮತ್ತು ಇನ್ನೊಂದು ಪೇಪರ್ ಒಳಗಡೆ 2 ಲವಂಗವನ್ನು ಹಾಕಬೇಕು. ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಮತ್ತೆ ಅದನ್ನು ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು ಅಂತ ಏನಿದೆ ಅಲ್ಲಿ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ನೀವೇನು ಮಾಡಬೇಕು, ಮುಂದಿನ ಅಂದರೆ ಯಾವತ್ತೂ ನೀವು ಮಾಡಿರ್ತೀರಿ, ಶುಕ್ರವಾರ ಮಾಡಿದರೆ ಶುಕ್ರವಾರ ತೊಗೊಳ್ಳಿ, ಶುಕ್ರವಾರನೇ ತೊಗೊಳ್ಳಿ ಪರಿಹಾರವನ್ನು. ಶುಕ್ರವಾರ ಆದ ನಂತರ ಮುಂದಿನ ಶುಕ್ರವಾರ ತನಕ ನಿಮ್ಮ ದೇವತಾ ಕೋಣೆಯಲ್ಲೇ ಇಟ್ಟಿರಿ. ಆ ನಂತರ ನೀವೇನು ಮಾಡಬೇಕು, ಒಂದು ಮಗ್ಗು ಅಥವಾ ಸ್ನಾನಕ್ಕೆ ಅಂತ ನಾವೇನು ಮಗ್ಗು ಯೂಸ್ ಮಾಡ್ತೀವಿ, ಅಥವಾ ಒಂದು ಪಾತ್ರೆ ಅಂತ ನಾವೇನು ತೊಗೋತೀವಿ ಸ್ನಾನಕ್ಕೆ, ಸ್ಟೀಲ್ದು ಆ ಥರದ್ದು, ಅದರಲ್ಲಿ ತೆಗೆದುಬಿಟ್ಟು ನೀವೇನು ಮಾಡಬೇಕು, ಅದೆರಡು ಪೇಪರನ್ನು ಡಿಪ್ ಮಾಡಬೇಕು, ಅಂದರೆ ನೀರಿನಲ್ಲಿ ನೆನೆಸಬೇಕು. ಅದು ಪೇಪರೆಲ್ಲ ಕರಗಿದ ನಂತರ ಆ ಲವಂಗ ಮತ್ತು ಆ ಪೇಪರ್ನ ತೊಗೊಂಡೋಗಿ ಒಂದು ಮರದ ಗಿಡಕ್ಕೆ ಕೆಳಗಡೆ ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ಯಾವ ಸಂಬಂಧಗಳು ದೂರ ಆಗಿದೆ, ಅಣ್ಣ ತಂಗಿ, ಅಕ್ಕ ತಮ್ಮ, ಅಥವಾ ಗಂಡ ಹೆಂಡತಿ, ಅತ್ತೆ ಮಾವ ಅಥವಾ ಅತ್ತೆ ಸೊಸೆ, ಇದೆಲ್ಲವೂ ಸಂಬಂಧಗಳು ಹತ್ತಿರ ಆಗುತ್ತೆ ಅಂತ. ಯಾಕಂದರೆ ಪೇಪರ್ದು ನೀವೇನು ಇದಾಗ್ಬಿಡುತ್ತಾ ಅಂತ ನೀವು ಕೇಳ್ತೀರಿ. ನಾವು ದೇವಸ್ಥಾನಗಳಿಗೆ ಹೋದಂತಹ ಸಂದರ್ಭದಲ್ಲಿ ಏನು ಮಾಡ್ತೀವಿ ಹೇಳಿ, ಅರ್ಚನೆಗೆ ಒಂದು ಟಿಕೆಟನ್ನು ತೊಗೋತೀವಿ. ಇಷ್ಟು 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಕೊಟ್ಬಿಟ್ಟು. ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಬಿಳಿಯ ಪೇಪರ್ ಮೇಲೆ ಆ ವ್ಯಕ್ತಿಯ ಹೆಸರನ್ನು ಬರೆದು ಲವಂಗವನ್ನು ಹಾಕೋದ್ರಿಂದ ನಮ್ಮಲ್ಲಿರುವಂಥ ಕ್ಲೇಶಗಳು ದೂರ ಆಗಿ ಒಂದು ಸುಮಧುರ ಬಾಂಧವ್ಯವು ಏರ್ಪಡುತ್ತೆ ಪ್ರಿಯಕ್ಷರು. ಯಾಕಂದರೆ ಲಕ್ಷ್ಮೀ ದೇವಿಗೆ ನಾವು ಹೇಳ್ತೀವಿ ಲವಂಗ ಆಗಿರ್ಬೋದು, ಆಮೇಲೆ ಚಕ್ಕೆ ಆಗಿರ್ಬೋದು, ಏಲಕ್ಕಿ, ಇವೆಲ್ಲವೂ ಬಂದು ಒಂದು ಅಟ್ರಾಕ್ಷನ್ ಅಂದರೆ ಪ್ರೀತಿಗೆ ಪಾತ್ರರಾಗುವಂಥದ್ದು ಅಂತ. ಸೊ ಇಂತಹ ವಸ್ತುಗಳನ್ನು ನಾವು ಇಟ್ಟು ಮಾಡೋದ್ರಿಂದ ನಮ್ಮ ಪ್ರೀತಿ ಪಾತ್ರರು ಸಮೇತ ನಮಗೆ ಹತ್ತಿರ ಆಗ್ತಾರೆ ಪ್ರಿಯ ವೀಕ್ಷಕರೇ. ಹಾಗಾಗಿ ನಿಮಗೆ ಯಾರು ಮನೆಗೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡೋಕ್ಕಾಗದಿದ್ದವರು ನೀವು ನಿಮ್ಮ ಮನೆಯಲ್ಲೇ ಕೂತು ಬಿಳಿ ಪೇಪರ್ನಲ್ಲೇ ಈ ಪರಿಹಾರವನ್ನು ಮಾಡ್ಕೋಬೋದು ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಒಂದು. ಎರಡನೇದಾಗಿ, ಯಾರು ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.